ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದ ಮಲಕಾರಿಸಿದ್ದೇಶ್ವರ ಮತ್ತು ಅರಣ್ಯಸಿದ್ದೇಶ್ವರ ಜಾತ್ರೆ ಅತಿ ಅದ್ದೂರಿಯಿಂದ ಜಾತ್ರಾ ಮಹೋತ್ಸವ ನಡೆಯಿತು. ಪ್ರತಿವರ್ಷದಂತೆ ಈ ವರ್ಷವೂ ಚಿಕ್ಕೋಡಿ ತಾಲೂಕಿನ ಕೆರೂರ ಗ್ರಾಮದ ಶ್ರೀ ಮಲಕಾರಿಸಿದ್ದೇಶ್ವರ, ಶ್ರೀ ಅರಣ್ಯಸಿದ್ದೇಶ್ವರ ಜಾತ್ರೆ ಕೇರೂರ ಗ್ರಾಮದಲ್ಲಿ ದನಗಳ ಜಾತ್ರೆ, ದನಗಳ ಭವ್ಯ ಪ್ರದರ್ಶನ ಜರುಗಿದವು. ಬುಧವಾರದಂದು ರಾತ್ರಿ ಮಾದಿಗರ ಓಣಿಯಿಂದ ಚಮ್ಮಳಿಗೆಯನ್ನು ಗದ್ದುಗೆಯ ಮನೆಗೆ ತರುವುದು ಹಾಗೂ ಗುರುವಾರರಂದು ಮಧ್ಯಾಹ್ನ ಪಲ್ಲಕ್ಕಿಯು ಗದ್ದುಗೆ ಮನೆಯಿಂದ ವಾದ್ಯ ಮೇಳದೊಂದಿಗೆ ಬನಕ್ಕೆ ತಲುಪುವುದು ಮತ್ತು ಕರಿಯನ್ನು ಕಟ್ಟುವುದು. ನಂತರ ಪಲ್ಲಕ್ಕಿಗೆ ಪೂಜೆ ಸಲ್ಲಿಸಿ ಸಾವಿರಾರು ಭಕ್ತರು ನೀರು ಹಾಕುವ ಕಾರ್ಯ ನಡೆಯಿತು. ನಂತರ ವಿಧಿ ವಿಧಾನ ಪ್ರಕಾರ ಪಲ್ಲಕ್ಕಿ ಉತ್ಸವವನ್ನು ಮುಕ್ತಾಯಗೊಳಿಸಿ ರವಿವಾರರಂದು ಮಹಾನೈವೇದ್ಯ ಹಾಗೂ ರಾತ್ರಿ ವೇಳೆ ನಾಟಕ ಪ್ರದರ್ಶನ, ನಂತರ ಸೋಮವಾರ ದಿನದಂದು ಮುಂಜಾನೆ 8 ಗಂಟೆಗೆ ನೀವಾಳಿಕೆ ಹಾಗೂ ದೇವವಾಣಿ, ನಂತರ ಮಧ್ಯಾಹ್ನ ಅಭಿಷೇಕ ಕಾರ್ಯಕ್ರಮ ನೆರವೇರಿಸಲಾಯಿತು ಹಾಗೂ ರಾತ್ರಿ 8 ಗಂಟೆಗೆ ಪಲ್ಲಕ್ಕಿ ಬನದಿಂದ ಮನೆಗೆ ತೆಗೆದುಕೊಂಡು ಬರಲಾಯಿತು. ಈ ಸಂದರ್ಭದಲ್ಲಿ ಅದ್ದೂರಿಯಾಗಿ ಜಾತ್ರೆಯನ್ನು ಮಾಡಿದರು ಹಾಗೂ ಈ ಜಾತ್ರೆಯಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಾಗೂ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ವಿಶೇಷವಾಗಿ ಓಡುವ ಷರತ್ತು, ಕುದುರೆ ಷರತ್ತು, ಜನರಲ್ ಸೈಕಲ್ ಷರತ್ತು, ಗೀಗಿ ಪದಗಳು, ಡೊಳ್ಳಿನ ಪದಗಳು, ದನಗಳ ಭವ್ಯ ಪ್ರದರ್ಶನ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದರು. ಮುಖ್ಯವಾಗಿ ವಿಶೇಷವೆಂದರೆ ಈ ಜಾತ್ರೆಯಲ್ಲಿ ಮಲ್ಟಿಪ್ಲೆಕ್ಸ್ ಬ್ಯಾನರ್, ಡಿಜಿಟಲ್ ಬೋರ್ಡ್ಗಳನ್ನು ನಿಷೇಧಿಸಿದರು. ವ್ಯವಸ್ಥಾಪಕರು ಶ್ರೀಮಲಕಾರಿಸಿದ್ದೇಶ್ವರ, ಶ್ರೀ ಅರಣ್ಯಸಿದ್ದೇಶ್ವರ ಯಾತ್ರಾ ಕಮಿಟಿ ಕೆರೂರ. ಈ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ನೆರೆಹೊರೆ ರಾಜ್ಯಗಳಿಂದ ಆಗಮಿಸಿದ್ದರು, ದೇವರ ದರ್ಶನವನ್ನು ಪಡೆದುಕೊಂಡರು. ಗ್ರಾಮಸ್ಥರು ಹಾಗೂ ಊರಿನ ಹಿರಿಯರು, ಮುಖಂಡರು, ಯುವಕರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಅಲ್ಲದೆ ಮುಖ್ಯಸ್ಥರಾದ ಮಲ್ಲಿಕಾರ್ಜುನ್ ಜ್ಯೋತಿಗೌಡ ಪಾಟೀಲ್, ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಕೆರೂರ್, ವೀರೇಂದ್ರ ರಾಮಗೌಡ ಪಾಟೀಲ್, ವಿಠ್ಠಲ್ ವಾಳಕೆ, ಸತ್ಯಪ್ಪ ಖೋತ, ರಾಮಗೌಡ ಪಾಟೀಲ್, ನಾಗೇಗೌಡ ಪಾಟೀಲ್, ಶ್ರೀಕಾಂತ್ ದಿವಾನಗೋಳ್, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲಾ ರೀತಿಯೇ ದೇವರು ಸೇವೆಯಲ್ಲಿ ಭಾಗವಹಿಸಿದ್ದರು. ನೈಸರ್ಗಿಕ ವಿಕೋಪಗಳಿಗೆ ನಾಡಿನಲ್ಲಿ ಆಹಾಕಾರ ಉಂಟಾಗುವುದು, ಕೆಲವಾಗದಲ್ಲಿ ಭೂಮಿ ಅಲ್ಪ ಸ್ವಲ್ಪ ಕಂಪನ ಉಂಟಾದರೆ ಭೂಕಂಪ, ಸ್ವಲ್ಪ ಪ್ರಮಾಣದಲ್ಲಿ ಭೂಕಂಪ ಉಂಟಾಗುವಂತಹ ಸಂದರ್ಭಗಳು ಹೇಳ್ತಾರೆ. ಇನ್ನ ಕೆಲವು ಕಡೆ ವಾಯುವಿನ ಹೊರತು ಜಾಸ್ತಿ ಆಗಿತ್ತು ಹೇಳ್ತಾರೆ. ಇನ್ನ ಮತ್ತೇನ್ ಹೇಳ್ತಾರೆ ಅಂದ್ರೆ ಕೊನೆಗಾಗಿ ನಾನು ಅನ್ನುವಂತ ಮುಖ ಕೆಳಗೆ ತೋರ್ಬೇಕು. ಇನ್ನ ಬಸವಣ್ಣನ ಕೊಂಬ ಜತನ, ಬಸವಣ್ಣನ ಕೊಂಬು ಮುತ್ತಿನ ತೊಡಾಗಿ ಅದೇ ಹೇಳಿದ್ದಾರೆ. ಮತ್ತು ಸತ್ಯದ ಹಸ್ತವೇ ಮೇಲು ನೆಲೆತು ಹೇಳಿದ್ದಾರೆ. ಇನ್ನ ಇದ ಪ್ರಥಮವಾಗಿ ನಂತೆ ಇದೇ ವರ್ಷದ ನಮಗೆ ಅತ್ಯಂತ ಒಂದು ಆನಂದಕಾರ ಸಹಾಯಕಂದ್ರೆ ನಮ್ಮ ಮೊದಲೇ ದೇವರುಗಳಂತ ಕೇದಾರಿ ವರ್ಮ, ಧನವಾಡಿ ಕಾಕಾ ಅವರ ನಂತರ ಕೇರಳ ದೇವರುಗಳು ಇಲ್ಲಿ ತನಕ ನಡ್ಕೊಂಡು ಬಂದರು. ಅವರು ಅಕಾಲಿಕನ ದೈವಾಧೀನ ಆಗಿದ್ದರಿಂದ ಅವರ ನಂತರ ಇಲ್ಲಿ ಹೆಂಗ ಪಾಠ ಅನ್ನುವಂತ ನಾವು ಚಿಂತೆ ಇದ್ದೀವಿ. ಆದ್ರೆ ಈ ಜಾತ್ರಾ ಮಹೋತ್ಸವ ಹೆಂಗ ನಡೀತಿರ್ತೀವಿ. ಆದ್ರೆ ಇದೇ ವರ್ಷ ನಮ್ಮ ಪರಮಾನ ದೇವರುಜಿ ಅವರ ಮುಖದಿಂದ ಈ ಎಲ್ಲ ನೆಟ್ಟು ವಾಣಿಗಳ ಒಳ್ಳೆಯ ರೀತಿಯಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಕೆರೂರು ಗ್ರಾಮದ ಮಲಕಾರಿಸಿದ್ದೇಶ್ವರ, ಅರಣ್ಯಸಿದ್ದೇಶ್ವರ ಜಾತ್ರೆಯು ಇವತ್ತು ನಿವಾಳಿಕೆ ಕಾರ್ಯಕ್ರಮದೊಂದಿಗೆ ಸಂಪನ್ನಗೊಂಡಿತು. ಪ್ರತಿ ವರ್ಷ ಜಾತ್ರೆಯ ಮೊದಲ ದಿವಸ ಚಮ್ಮಾಳಿಗೆ ಕಾರ್ಯಕ್ರಮ ಇರುತ್ತದೆ. ತದನಂತರದ ದಿವಸ ಪಲ್ಲಕ್ಕಿಯು ಗದ್ದಿಗೆ ಮಣದಿಂದ ಬಣ್ಣಕ್ಕೆ ಬರುತ್ತದೆ ಹಾಗೂ ವಿವಿಧ ಷರತ್ತುಗಳು 2 ದಿವಸ ಇರ್ತವೆ. ಅದೇ ರೀತಿಯಾಗಿ ರವಿವಾರ ದಿವಸ ನಿನ್ನೆ ಮಹಾನೈವೇದ್ಯ ಕಾರ್ಯಕ್ರಮ ಇತ್ತು ಹಾಗೂ ಇವತ್ತು ನಿವಾಳಿಕೆ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರದಿಂದ ಲಕ್ಷಾಂತರ ಜನ ಭಕ್ತರು ಈ 5 ದಿನಗಳ ಕಾಲ ಇಲ್ಲಿ ಬಂದು ದೇವರ ದರ್ಶನ ಪಡೆದಿದ್ದಾರೆ. ಹಾಗೂ ಜಾತ್ರೆ ಈ ವರ್ಷ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಪಾರಸ್ಥರಿರ್ಬೋದು, ಭಕ್ತಾದಿಗಳಿರ್ಬೋದು. ಪ್ರತಿ ವರ್ಷಕ್ಕಿಂತ ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಖ್ಯೆ ಇದ್ರೂ ಕೂಡ ಅತ್ಯಂತ ಶಾಂತ ರೀತಿಯಿಂದ ಹಾಗೂ ವ್ಯವಸ್ಥಿತವಾಗಿ ಜಾತ್ರೆ ನಡೆದಿದೆ. ಅದಕ್ಕೆ ಯಾತ್ರಾ ಕಮಿಟಿಯವರು, ದೇವಸ್ಥಾನ ಕಮಿಟಿ ಅವರು ಹಾಗೂ ಎಲ್ಲ ಆಳ್ಮಕ್ಕಳು ಕೂಡ ಸಹಕಾರ ನೀಡಿದ್ದಾರೆ.